ಜನವರಿ 29, 30 ಹಾಗೂ 31ರಂದು ನಿಗದಿಯಾದ ರಾಯಚೂರು ಉತ್ಸವ 2026ರ ವೇದಿಕೆಯ ಹಾಗೂ ನಾನಾ ಕಾರ್ಯಕ್ರಮಗಳ ಸಮಗ್ರ ಸ್ವರೂಪದ ಪ್ರಾತ್ಯಕ್ಷಿಕೆ ವಿಡಿಯೋವನ್ನು ನೀಲಿನಕ್ಷೆಯನ್ನು ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜು, ಶಾಸಕರಾದ ಹಂಪನಗೌಡ ಬಾದಾರ್ಲಿ, ಬಸನಗೌಡ ದದ್ದಲ್, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಬಸನಗೌಡ ತುರ್ವಿಹಾಳ್, ಹಂಪಯ್ಯ ನಾಯಕ, ಎ ವಸಂತಕುಮಾರ್ ಹಾಗೂ ಇನ್ನಿತರರು ವೀಕ್ಷಣೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ 4ರಂದು ನಡೆದ ಜನಪ್ರತಿನಿಧಿಗಳೊಂದಿಗಿನ ಸಭೆಯಲ್ಲಿ ಸಚಿವರು ಹಾಗೂ ಶಾಸಕರು ಮಾತನಾಡಿ, ಉತ್ಸವಕ್ಕೆ ಸಂಬಂಧಿಸಿದಂತೆ ನಾನಾ ಸಲಹೆಗಳು ಮತ್ತು ಸೂಚನೆಗಳನ್ನು ನೀಡಿದರು. ಎಲ್ಲಾ ಸಮಿತಿಗಳ ಮೇಲೆ ಮೇಲ್ವಿಚಾರಣಾ ಸಮಿತಿಯೊಂದನ್ನು ರಚಿಸಿ ಪ್ರತಿನಿತ್ಯ ಎಲ್ಲಾ ತಯಾರಿಯ ಮೇಲ್ವಿಚಾರಣೆ ಆಗಬೇಕು. ಕೂಡಲೇ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳ ಅಂಗಡಿಕಾರರ ಸಭೆ ನಡೆಸಿ ಅವರ ಸಲಹೆ ಪಡೆಯಬೇಕು. ಆಯಾ ತಹಸೀಲ್ದಾರರು ಹಾಗೂ ತಾಲೂಕು ಪಂಚಾಯತ್ ಇಒಗಳು ಆಯಾ ತಾಲೂಕಿನಲ್ಲಿ ಸಭೆ ನಡೆಸಬೇಕು. ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಂಡವಾಗಿ ಕೆಲಸ ಮಾಡಿ ಕಾರ್ಯನಿರ್ವಹಿಸಬೇಕು. ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರ ಸಭೆ ನಡೆಸಬೇಕು. ಜಿಲ್ಲೆಯ ಎಲ್ಲ ಸಾಹಿತಿಗಳು, ಕಲಾವಿದರು, ಕವಿಗಳು, ವಕೀಲರು, ಮಹಿಳಾ ಸಂಘಗಳು, ಆಟೋ ಹಾಗೂ ವಿವಿಧ ವಾಹನ ಚಾಲಕರು, ಯುವ ಸಂಘಟನೆಗಳು ಮತ್ತು ನಾಗರಿಕ ಸಮಿತಿಗಳು ಸೇರಿದಂತೆ ಬೇರೆಲ್ಲ ಜನ ಸಮುದಾಯಗಳು ಸಭೆಗಳು ಆಗಬೇಕು. ಎಲ್ಲ ಶಾಲೆಗಳ ಶಿಕ್ಷಕರ ಹಾಗೂ ಕಾಲೇಜು ಉಪನ್ಯಾಸಕರ ಸಭೆಗಳು ಆಗಬೇಕು ಎಂದು ಸಚಿವರು, ಶಾಸಕರು ಸಲಹೆ ನೀಡಿದರು. ವಾಲ್ಮೀಕಿ ವಿಶ್ವವಿದ್ಯಾಲಯ ಸೇರಿದಂತೆ ಮಹತ್ವದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಸಹ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡಲು ಸಲಹೆ ಮಾಡಿದರು. ಸಭೆಯಲ್ಲಿ ಮೊದಲಿಗೆ ರಾಯಚೂರು ಉತ್ಸವದ ಲೋಗೋ ವೀಕ್ಷಣೆ ನಡೆಯಿತು. ಮುಖ್ಯ ಕಾರ್ಯಕ್ರಮದ ವೇದಿಕೆ ಹಾಗೂ ಹೆಸರಾಂತ ಕಲಾವಿದರು ಭಾಗಿಯಾಗುವ ಬೃಹತ್ ವೇದಿಕೆಗಳ ಪ್ರಾತ್ಯಕ್ಷಿಕೆಯ ವೀಕ್ಷಣೆ ನಡೆಯಿತು. ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಅದೊಂದು ಬೇರೆ ಬೇರೆ ರಾಜಕಾರಣಿಗಳು ಕುತ್ಕೊಂಡು ಮಾಡ್ಯಾರ ಎಲ್ಲ ಅಧಿಕಾರಿ ಮಿತ್ರರಿಗೆ ಕೆಲವೊಂದು ಸೂಚನೆಗಳು. ಈಗ ಈ ವೇಳೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, 16 ವರ್ಷಗಳ ನಂತರ ಉತ್ಸವ ನಡೆಯುತ್ತಿದೆ. ಹಾಗಾಗಿ ಎಲ್ಲರನ್ನು ಒಳಗೊಂಡು ಉತ್ಸವ ನಡೆಯಬೇಕು. ಅಧಿಕಾರಿಗಳು ಉತ್ಸವದ ಕಾರ್ಯಗಳನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು. ಇದು ರಾಯಚೂರು ಸಿಟಿ ಉತ್ಸವ ಅಲ್ಲ, ಜಿಲ್ಲಾ ಉತ್ಸವವಾಗಿದೆ. ಹಾಗಾಗಿ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗೂಡಿ ಉತ್ಸವ ಮಾಡೋಣ ಎಂದು ಸಲಹೆ ನೀಡಿದರು. ಉತ್ಸವ ಬೇರೆ ಬೇರೆ ರೀತಿ ನಡೆಯುತ್ತದೆ. ಕ್ರೀಡಾ ಚಟುವಟಿಕೆ ಈಗ ಆರಂಭವಾಗಿದೆ. ರಾಜ್ಯ ಮಟ್ಟದ ವಾಲಿಬಾಲ್, ಕಬಡ್ಡಿ ಪಂದ್ಯ ನಡೆಯಲಿವೆ. ಸೈಕ್ಲಿಂಗ್, ಮ್ಯಾರಥಾನ್, ಸೈಕ್ಲಿಂಗ್ ಓಟ, ಕುಸ್ತಿ ಪಂದ್ಯ, ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆಗಳು ನಡೆಯಲಿವೆ. ಜನವರಿ 29ರಂದು ಮೆರವಣಿಗೆ, ಸಂಜೆ 5ರಿಂದ ಉತ್ಸವ ಉದ್ಘಾಟನಾ ನಡೆಯಲಿದೆ. ಜಿಲ್ಲಾ ರಂಗಮಂದಿರ, ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿನ ಕಾನ್ಫರೆನ್ಸ್ ಹಾಲ್ ಸೇರಿದಂತೆ ಒಟ್ಟು 4 ಕಡೆಗಳಲ್ಲಿ ಏಕಕಾಲಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಜನವರಿ 30ರಂದು ಬೆಳಗ್ಗೆ ಉದ್ಯೋಗ ಮೇಳ ನಡೆಯಲಿದೆ.
ಫಲಪುಷ್ಪ ಮೇಳವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗುತ್ತಿದೆ. ಮತ್ಸ್ಯ ಮೇಳ, ಡಾಗ್ ಶೋ, ಶಾಲಾ ಮಕ್ಕಳಿಗಾಗಿ ಪ್ರಬಂಧ, ಸಾಹಿತಿಗಳಿಂದ ಕವಿಗೋಷ್ಠಿ, ಮಹಿಳಾಗೋಷ್ಠಿ, ಮಾಧ್ಯಮಗೋಷ್ಠಿ ನಡೆಸಲಾಗುತ್ತದೆ. ಆಹಾರ ಮೇಳ ನಡೆಸಿ 100 ಸ್ಟಾಲ್ಗಳ ಅಳವಡಿಕೆಗೆ ಯೋಜನೆ ಮಾಡಿದ್ದೇವೆ. ಜನವರಿ 31ರಂದು ಗ್ಯಾರಂಟಿ ಮೇಳ ಬೆಳಿಗ್ಗೆ 10 ರಿಂದ 2 ಗಂಟೆಯವರೆಗೆ, ಜೊತೆಗೆ ಕೃಷಿ ಮೇಳ ನಡೆಸಲು ಯೋಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಭೆಗೆ ವಿವರಿಸಿದರು. 3 ಭಾಗದಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಕ್ರೀಡಾ ಚಟುವಟಿಕೆ, ಉತ್ಸವದ ಅಂಗವಾಗಿ ಕ್ರೀಡಾ ಚಟುವಟಿಕೆ ಇವತ್ತು ತಾವು ಒಂದು ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಮಾಡಿದ್ದಾರೆ. ಇದು ಡಿಪಾರ್ಟ್ಮೆಂಟಲ್ ಕ್ರಿಕೆಟ್ ಟೀಮು. ಇದಾದ ನಂತರ ನಾವು ಸರ್ ವಾಲಿಬಾಲ್ ಅದ ಸರ್, ಪುರುಷ ಮತ್ತು ಮಹಿಳೆಯರಿಗೆ ಓಪನ್ ಸರ್ ಸ್ಟೇಟ್ ಲೆವೆಲ್. ಅದಾದ ನಂತರ ಕಬಡ್ಡಿ ಪುರುಷ ಮತ್ತು ಮಹಿಳೆಯರಿಗೆ ಅದ ಸರ್. ಸೈಕ್ಲಿಂಗ್ ಮ್ಯಾರಥಾನ್ ಅದ ಸರ್ ಪುರುಷ ಮತ್ತು ಮಹಿಳೆಯರಿಗೆ. ಆಮೇಲೆ ಮ್ಯಾರಥಾನ್ ಓಟ್ ಅದ ಸರ್ ಪುರುಷ ಮತ್ತು ಮಹಿಳೆಯರಿಗೆ. ಕುಸ್ತಿ ಅದ ಸರ್, ನ್ಯಾಷನಲ್ ಲೆವೆಲ್ ಕುಸ್ತಿ ಅದ ಸರ್ ಪುರುಷ ಮತ್ತು ಮಹಿಳೆಯರಿಗೆ. ಆಮೇಲೆ ಸಂಗ್ರಾಣಿ ಕಲ್ಲು ಎತ್ತುವುದದ ಸರ್. ಆಮೇಲೆ ಟಗ್ಗಾಪಾರು. ಈ ರೀತಿ ಬೇರೆ ಬೇರೆ ನಾವು ದೇಸಿ ಕ್ರೀಡೆಯನ್ನು ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದ್ವಿ ಸರ್. ಇದು ಬೇರೆ ಬೇರೆ ಇವತ್ತು ಮೀಟಿಂಗ್ ಆದ ನಂತರ ನಾವು ಪ್ರಚಾರ ಕಾರ್ಯ ಆಮೇಲೆ ಯಾವ ರೀತಿ ಆರ್ಗನೈಸ್ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ನಾವೆಲ್ಲ ತಯಾರಿ ಮಾಡ್ಕೊಂಡ್ರಿ ಸರ್. ಹೆಚ್ಚು ಕಡಿಮೆ 1 ತಿಂಗಳಿಂದ ಸರ್ ತಾವು ಸೂಚಿಸಿದ ಮ್ಯಾಗೆ ನಾವೆಲ್ಲರೂ ಕಮಿಟಿ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಬ್ಯಾಕ್ಗ್ರೌಂಡ್ ಹೋಗ್ಬೇಕು, ಅಂದ್ರೆ ಯಾರು ಆರ್ಟಿಸ್ಟ್ ಯಾರು ಇರಬೇಕು, ಈ ರೀತಿ ಎಲ್ಲ ಮೀಟಿಂಗ್ ಮಾಡಿ ಇದು ಮಾಡಿದೆ ಸರ್. ಇದು ಕ್ರೀಡಾ ಚಟುವಟಿಕೆಗಳ ವಿವರ ಸರ್, ಈ ರೀತಿ ಅದ ಸರ್. ಇದಾದ ನಂತರ ನೆಕ್ಸ್ಟ್ ಸರ್ ಮೆರವಣಿಗೆ ಸರ್ 29ನೇ ತಾರೀಕಿಗೆ 2 ಗಂಟೆಗೆ ಮೆರವಣಿಗೆ ಶುರು ಆಗ್ತದೆ ಸರ್. ಇದರಲ್ಲಿ ನಾವೇನ್ ಮಾಡೇವಂದ್ರೆ ಸರ್ ಲೋಕಲ್ ಇವರಿಗೆ ಅವಕಾಶ ಕೊಡ್ಬೇಕಂತೇಳಿ ನಮ್ಮ ಲೋಕಲ್ ಕಲಾ ತಂಡ ಎಷ್ಟದಾವಲ್ಲ ಸರ್ ಇಷ್ಟರಿಗೆ ಅವಕಾಶ ಕೊಟ್ಟೇವೆ ಸರ್. ಇದ್ರ ಜೊತೆಗೆ ಜಾಸ್ತಿ ಹೊತ್ತು ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ ಸರ್ ಸೆಕೆಂಡ್ ಇದು. ಅದ್ರ ಜೊತೆಗೆ ಬೇರೆ ಸ್ಟೇಟ್ ಇರ್ಲಿ ಅಂತ 4 ಟೀಮು ಅವರ DNA ದವ್ರು ಹೇಳಿ ಸರ್ ಅವ್ರು ಸೇರಿಸ್ಕೊಂಡೇವೆ ಸರ್. ಇದಾದ ನಂತರ ಮೆರವಣಿಗೆ ಬಂದ ನಂತರ ಸರ್ ಮೆರವಣಿಗೆ ಮುಗಿದಾಗ 5 ಗಂಟೆಗೆ ಸರ್ 5 ರಿಂದ 7 ಗಂಟೆ ಇನಾಗ್ರೇಷನ್ ಫಂಕ್ಷನ್ ಇರ್ತದೆ ಸರ್. ಇನಾಗ್ರೇಷನ್ ಆದ್ಮೇಲೆ ಮೇನ್ ಸ್ಟೇಜ್ ಒಳಗ ನಾವು ಏನ್ ಮಾಡ್ತೇವೆ ಸರ್ ಕಲ್ಚರಲ್ ಆಕ್ಟಿವಿಟಿ ಸ್ಟೇಟ್ ಲೆವೆಲ್ ಏನ್ ಬಂದಿರ್ತಾರಲ್ಲ ಅವ್ರಿಗೆ ಮಾಡಿಸ್ತೇವೆ ಸರ್. ಇದ್ರ ಜೊತೆಯಾಗಿ ಸರ್ ನಾವು ಇನ್ನು 2 ಸ್ಟೇಜ್ ಮಾಡ್ಕೊಂಡೇವೆ. ಒಂದು ಸ್ಟೇಜ್, ಇನ್ನೊಂದು ರಂಗಮಂದಿರ, ಮತ್ತೊಂದು ಕಾನ್ಫರೆನ್ಸ್ ಹಾಲ್ ಸರ್. ಇವು 3 ಉಪಯೋಗ ಮಾಡ್ಕೊಂಡು, ಯಾಕಂದ್ರೆ ನಮ್ಮ ಕಡೆ ಸರ್ 135 ಜನ ಲೋಕಲ್ ಆರ್ಟಿಸ್ಟ್ ಅದ ಸರ್. ಅವ್ರಿಗೆ ನಾವು ಒಂದು 15 ದಿವಸದಿಂದ ಒಂದು ಅರ್ಜಿ ಕರೆದಿದ್ದೀವಿ ಸರ್. ಅವರೆಲ್ಲ ಅರ್ಜಿನೂ ಕೊಟ್ಟಾರೆ ಸರ್. ಅದ್ರ ನಾವು ಸೆಲೆಕ್ಟ್ ಮಾಡೇವೆ ಸರ್. ಹೆಚ್ಚು ಕಡಿಮೆ 99% ಎಲ್ಲ ಲೋಕಲ್ ಕಲಾವಿದರಿಗೆ ನಾವು ಕವರ್ ಮಾಡ್ಕೊಂಡೇವೆ ಸರ್. ಆಮೇಲೆ ಲೋಕಲ್ ಕಲಾ ತಂಡಗಳಿಗೆ ಕವರ್ ಮಾಡ್ಕೊಂಡ್ರಿ ಸರ್. ಒಂದು 20 ಲೋಕಲ್ ನಮ್ಮ ನಾಟಕ ತಂಡಗಳು ಬಂದಾವ ಸರ್. ಅವ್ರಿಗೂ ಒಂದು 4 ಸ್ಟೇಜ್ದಾಗ ಎಲ್ಲರಿಗೂ ಅವಕಾಶ ಕೊಡ್ಬೇಕಂತೇಳಿ ಅದನ್ನು ನಾವು ಅರೇಂಜ್ಮೆಂಟ್ ಮಾಡ್ಕೊಂಡೇವೆ ಸರ್. ಟೋಟಲ್ ನಮ್ದು ಒಂದು ಮೇನ್ ಸ್ಟೇಜ್ ಸರ್, ಅದ್ರ ಜೊತೆಗೆ ಇನ್ನೊಂದು ಸ್ಟೇಜ್ ಇರ್ತದೆ ಸರ್. ಅದ್ರ ಜೊತೆಗೆ ಅಗ್ರಿ ಯೂನಿವರ್ಸಿಟಿ ಒಳಗೆ ಕಾನ್ಫರೆನ್ಸ್ ಹಾಲು ಮತ್ತು ರಂಗಮಂದಿರ, ಇಷ್ಟು 4 ಕಡೆ ನಾವು ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ಗೆ ಮೀಸಲಿಟ್ಟೇವೆ ಸರ್. ಅಂದ್ರೆ ನಮ್ದೇನು ಉದ್ದೇಶ ಸರ್ ಸ್ಟೇಟ್ ಲೆವೆಲ್ ಆಗಿರ್ಬೇಕು, ಅದ್ರ ಜೊತೆಗೆ ಲೋಕಲ್ದವ್ರಿಗೆ ಎಲ್ಲ ಅವಕಾಶ ಕೊಡ್ಬೇಕಂತೇಳಿ ಇದನ್ನ ಮಾಡೇವೆ ಸರ್. ಸೊ ಮೊದಲನೇ ದಿನ ಸರ್. 2ನೇ ದಿನ ಈಗ 29ನೇ ತಾರೀಕು ಮುಗಿದ ನಂತರ 30ನೇ ತಾರೀಕಿಗೆ ಸರ್ 4 ರಿಂದ ಇದ್ರ ಜೊತೆ ಏನದ ಸರ್ 2 ಅದ ಸರ್. ಒಂದು ಉದ್ಯೋಗ ಮೇಳ ಮಾಡಾಕ್ತೇವೆ ಸರ್. ಉದ್ಯೋಗ ಮೇಳ ಕೃಷಿ ವಿಜ್ಞಾನ ಏನು ಸಂಸ್ಥೆ ಅದಲ್ಲ ಸರ್ ಅಗ್ರಿ ಯೂನಿವರ್ಸಿಟಿ ಅಲ್ಲಿ ಇಂಡೋರ್ ಮಾಡ್ತೇವೆ ಸರ್. ಅದು ಆದ ನಂತರ ಸರ್ ಸೆಕೆಂಡ್ ಡೇ ನೆಕ್ಸ್ಟ್ 31ಗೆ ಒಂದು ಗ್ಯಾರಂಟಿ ಮೇಳ ಮಾಡ್ತೇವೆ ಸರ್. ಸೊ ಯಾಕೆ ಇದ್ರ ಉದ್ದೇಶ ಏನಂದ್ರೆ ಸರ್ ಇದ್ರ ಜೊತೆ ನಾವು ಉತ್ಸವದ ಜೊತೆನೂ ಒಂದು ಅನುಕೂಲ ಆಗಲಿ ಜನಕ್ಕೆ, ಆಮೇಲೆ ಸರ್ಕಾರಿ ಕಾರ್ಯಕ್ರಮಗಳು ಇದಾಗಲಿ ಅಂತ ಹೇಳಿ ಮುಂಜಾನೆ 10 ರಿಂದ ಸರ್ 2 ಗಂಟೆವರೆಗೆ ಗ್ಯಾರಂಟಿ ಮೇಳ ಇರ್ತದೆ ಸರ್. ಆಮೇಲೆ ಇದ್ರ ಜೊತೆಗೆ ಕೃಷಿ ಮೇಳ ನಮ್ದೇನು ಎವ್ರಿ ಇಯರ್ ಕೃಷಿ ಮೇಳ ನಡೀತದೆ ಸರ್. ಅವರು ನಮ್ಮ ಜೊತೆನೆ ಕೂಡ್ಕೊಟ್ಟಾರ ಸರ್. ಈ ಸಲ ಗ್ರ್ಯಾಂಡ್ ಮಾಡ್ಬೇಕಂತ ಹೇಳಿ ಅವ್ರಿಗೂ ಕೂಡ ನಾವು ಅವ್ರ ಫಂಕ್ಷನ್ ನಮ್ದು ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವರು ಯಾವಾಗ ಅವ್ರಿಗೂ ಅವಕಾಶ ಮಾಡ್ಕೊಟ್ಟಾರೆ ಸರ್. ಆಮ್ಯಾಗ 31ನೇ ತಾರೀಕಿಗೆ ಸರ್ 31ನೇ ತಾರೀಕಿಗೂ ಕೂಡ 4 ರಿಂದ 6 ಗಂಟೆ ಸರ್ ಏನಿರ್ತದಂದ್ರೆ ನಮ್ಮೆಲ್ಲ ಲೋಕಲ್ ಕಲಾವಿದರಿಗೆ ಎಲ್ಲ ಸ್ಟೇಜ್ ಒಳಗೂ ಅವಕಾಶ ಇರ್ತದೆ. ಮೇನ್ ಸ್ಟೇಜ್ ಒಳಗೆ 6 ಗಂಟೆದಿಂದ ಸ್ಟೇಟ್ ಲೆವೆಲ್ದವ್ರು ಪರ್ಫಾರ್ಮ್ ಮಾಡ್ತಾರೆ ಸರ್. ಉಳಿದ ಸ್ಟೇಜ್ ಒಳಗೆ ನಮ್ಮ ಲೋಕಲ್ ಕಲಾವಿದರನ್ನ ಮಾಡ್ತಾರೆ ಸರ್. ಇದ್ರ ಜೊತೆಗೆ ಸರ್ ಫಲಪುಷ್ಪ ಮೇಳ ಅಂತ ಇದು ಒಂದು ಶೋ ಮಾಡಾಕ್ತೇವೆ ಸರ್, ಫ್ಲವರ್ ಶೋ. ಅದು ಎಲ್ಲ ನಮ್ಮ ರಾಯಚೂರು ಸ್ಪೆಸಿಫಿಕ್ ಸರ್. ನಮ್ಮ ಮಲಿಯಾಬಾದ್ ಆನೆ ಇರ್ಬೋದು, ನಮ್ಮ ಕೋಟೆ ಇರ್ಬೋದು, ಮುದುಗಲ್ ಕೋಟೆ ಇರ್ಬೋದು ಸರ್, ನಮ್ಮ YTPS RTPS ಇರ್ಬೋದು. ಈ ರೀತಿ ಇವನ್ನೆಲ್ಲ ಹೂವಿನೊಳಗನ ಮಾಡಾಕ ಒಂದು ಎವ್ರಿ ಏರಿಯಾ ಅವರು ಕೃಷಿ ಮೇಳ ಮಾಡ್ತಾರೆ, ಅದನ್ನ ದೊಡ್ಡ ಪ್ರಮಾಣ ಮಾಡ್ತೇವೆ ಸರ್. ಆಮೇಲೆ ಮತ್ಸ್ಯ ಮೇಳ ಸರ್. ಮತ್ಸ್ಯ ಮೇಳ ಒಂದು ದೊಡ್ಡ ಪ್ರಮಾಣ. ಮತ್ಸ್ಯ ಮೇಳ ಜೊತೆಗೂ ಮಾರಾಟ ಇದ್ರದ್ದು ಎಲ್ಲ ಇಲಾಖೆಗಳು ಕರ್ಕೊಂಡು ಸುಮಾರು ಒಂದು 15 ಲಕ್ಷ ಬಜೆಟ್ ಒಳಗೆ ಸರ್ ಒಂದು ಅತ್ಯುತ್ತಮವಾದಂತ ಒಂದು ಮತ್ಸ್ಯ ಮೇಳನ್ನು ಮಾಡಾಕ್ತೇವೆ ಸರ್. ಆಮೇಲೆ ಡಾಗ್ ಶೋ ಮಾಡಾಕ್ತೇವೆ ಸರ್. ಡಾಗ್ ಶೋನು ಅಲ್ಲೇ ಕೃಷಿ ವಿಶ್ವವಿದ್ಯಾಲಯ ಒಳಗೆ ಇದರ ರಾಯಚೂರು ಉತ್ಸವ ಪ್ರಯುಕ್ತ ಒಂದು ಡಾಗ್ ಶೋ ಮಾಡ್ತೇವೆ ಸರ್. ಆಮ್ಯಾಗ ಈ ಸ್ಕೂಲ್ ಮಕ್ಕಳಿಗೆ ಆಮ್ಯಾಗ ಉಳಿದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸ್ಕೂಲ್ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ಆಮ್ಯಾಗ ಇತಿಹಾಸದ ಬಗ್ಗೆ ಇದು, ಆಮೇಲೆ ಮಕ್ಕಳ ಗೋಷ್ಠಿ, ಮಹಿಳಾ ಗೋಷ್ಠಿ,
ವಿಚಾರಗೋಷ್ಠಿ ಸರ್, ಆಮೇಲೆ ಕವಿಗೋಷ್ಠಿ, ಈ ರೀತಿ ಬೇರೆ ಬೇರೆ ಗೋಷ್ಠಿ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಕ್ ಅನುಕೂಲ ಆಗಲಿ ಅಂತ ಮಹಿಳಾಗೋಷ್ಠಿ ಮಾಡ್ತೇವೆ ಸರ್. ಎಲ್ಲ ಈ ರೀತಿ ಆಯ್ತು ಸರ್. ಆಮೇಲೆ ಇದ್ರ ಜೊತೆಗೇನೆ ಸರ್ ನಮ್ಮ ಮೇನ್ ಸ್ಟೇಜ್ ಬಿಟ್ಟು ಮೇನ್ ಸ್ಟೇಜ್ ಅಪೋಸಿಟ್ ನ ನಮ್ದು ಆಹಾರ ಮೇಳ ಸರ್, ಸರಸ್ ಇದನ್ನ ಅವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್, ಅವ್ರು ಬಂದು ಸುಮಾರು 100 ಅಂತ ಸ್ಟಾಲ್ ಹಾಕ್ತಾರೆ ಸರ್. ಅದರಲ್ಲಿ ನಮ್ಮ ಲೋಕಲ್ ಸ್ಟಾಲ್ಸ್ ಇರ್ತಾವೆ ಸರ್, ಫುಡ್ ಸ್ಟಾಲ್ಸ್. ಆಮೇಲೆ ಬೇರೆ ಬೇರೆ ಕರಾವಳಿ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ, ಬೇರೆ ಬೇರೆ ಸ್ಟೇಟ್ ದಿಂದನೂ ಕೂಡ ಬ್ರಾಂಡೆಡ್ ಇವರು ಬರ್ತಾರೆ ಸರ್. ಸೊ ದಟ್ ಎಲ್ಲ ನಮ್ಮ ರಾಯಚೂರಿಗೆ ಉಳಿದ ಬೇರೆ ಒಂದು ಸ್ಥಳದ್ದು, ಬೇರೆ ರೀತಿಯದ್ದು, ಬೇರೆ ಜಿಲ್ಲೆಗಳ ಒಂದು ರುಚಿ ನೋಡ್ಲಿ ಅಂತೇಳಿ ಫುಡ್ ಮೇಳನ್ನು ಮಾಡಾಕ್ತೇವೆ ಸರ್. ಈ ರೀತಿ ಹಲವಾರು ನಾವು ಕಾರ್ಯಕ್ರಮ ಮಾಡಾಕ್ತೇವೆ ಸರ್. ನಾವು ಇಲ್ಲಿವರೆಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡೇವೆ ಸರ್. ನಮ್ಮ ಮೀಟಿಂಗ್ ಆದ್ಮೇಲೆ, ಡಿಸ್ಕಷನ್ ಆದ್ಮೇಲೆ ಫೈನಲ್ ಮಾಡ್ಕೊಂಡು ನಾಳಿಂದ ನಾವು ಸರ್ ಫುಲ್ ಪ್ಲೇಜ್ ಆಗಿ ನಮ್ಮೆಲ್ಲ ಟೀಮ್ ಸರ್, ಎಲ್ಲ ಒಂದು ಟೀಮ್ ಮಾಡ್ಯಾವ ಸರ್. ಅವರೆಲ್ಲ ಪ್ರಚಾರ ಕಾರ್ಯ ಇರ್ಬೋದು, ಆಮೇಲೆ ಉಳಿದ ಅರೇಂಜ್ಮೆಂಟ್ ಇರ್ಬೋದು, ಎಲ್ಲಾನು ನಾವು ಇದು ಮಾಡ್ಕೊಂಡೇವೆ ಅಂತ ಹೇಳ್ತೇನೆ ಸರ್. ಅದಕ್ಕೆ ತಮ್ಮ ಸಲಹೆ ಸೂಚನೆ ಕೊಟ್ರೆ ಇಲ್ಲ ಸರಸ್ ಮೇಡ ಸ್ನೇಹಿತ ಮೇಡಮ್ಗೆ ಮಾತಾಡಿದೆ ಸರ್. ಅವ್ರೇನಂದ್ರು ಈಗಾಗಲೇ ಬೆಳಗಾಮಲ್ಲಿ ಮಾಡಿದ್ದೀವಿ, ಸೊ ಆ ಮಟ್ಟದ ಸರಸ್ ಮೇಳ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಬೆಳಗಾಮಲ್ಲಿ ಮಾಡಿದ್ದು ಡಿವಿಷನಲ್ ಲೆವೆಲ್, ಒಂದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಮಾಡೋದಿದೆ, ನ್ಯಾಷನಲ್ ಲೆವೆಲ್ ಅದಕ್ಕೆ ಮಾಡ್ಬೋದಾ? ನಾವು ರೆಡಿ ಇದ್ದೀವಿ ಸರ್. ಐ ಜಸ್ಟ್ ಚೆಕ್ ವಿತ್ ಸರ್. ಎಸ್ ಇಲ್ಲೇ ರಾಯಚೂರಲ್ಲಿ ಮಾಡ್ಬೇಡ, ದೊಡ್ಡ ಪ್ರಮಾಣದಿಂದ ಚೆನ್ನಾಗಿರುತ್ತೆ ಅಲ್ವಾ? And they are funded also, so it will be easier for you. You can use that money as well. Yes. 26 to 31st, 1 week entire week ಮಾಡ್ತೀವಿ. You do a long day. I think you 10 days is it? 10 days ಮಾಡ್ಬೋದು. ಸೇರಿಸಿ ಮಾಡಲಿ, ಆಮೇಲೆ 4 days ಹೋಗ್ಲಿಕ್ಕೆ ಕಂಟಿನ್ಯೂ ಮಾಡಿ ಸರ್. ಹೇಳಿ ಏನೇನು ಮಾಡಬೇಕು ಎಲ್ಲ. ಸ್ವಲ್ಪ ಖೋಖೋ ಗೇಮ್, ಕಬಡ್ಡಿ, ಲಗೋರಿ, ಖೋಖೋ ಒಂದು ಹಾಕ್ರಿ. ಎಸ್ ಸರ್. ಮತ್ತೆ ಇನ್ನೂ ಖೋಖೋ, ಕುಸ್ತಿ ಅಂದಿದಾವಲ್ಲ, ಕುಸ್ತಿ ಅದ ಸರ್. ಅಲ್ಲ ಕುಸ್ತಿ ಇವು ನಾನು ಹೇಳೋದು ಸ್ಟೇಡಿಯಂನಲ್ಲೇ ಕೇಂದ್ರೀಕೃತ ಮಾಡಬಾರ್ದು. ಎಲ್ಲ ಸರ್, ಬೇರೆ ಬೇರೆ ಪ್ಲೇಸ್ ಅದ ಸರ್. ಒಂದು ಕುಸ್ತಿ, ಅಗ್ರಿ ಮತ್ತು ಕುಸ್ತಿ ಅಲ್ಲ, ಕುಸ್ತಿ ಅಲ್ಲಿ ಮಾಡ್ರಿ ಗಂಜನೆ. ನೀವು ಖೋಖೋ ಈರುಳ್ಳಿ ಕಾಲೇಜ್ನಾಗ ಈ ರೀತಿ ಎಲ್ಲ 4 ಏರಿಯಾಕ್ಕೆ ಗೊತ್ತಾಗ್ತದೆ. ಕರ್ನಾಟಕ ಸಂಘ ಪ್ಲೇಸ್ ಅದೊಂದು ಮಾಡಿ. ಎಸ್ ಸರ್. ಎಲ್ಡಿ ಕಾಲೇಜು ಆ ರೀತಿ 4 ಜಾಗದಾಗ ಮಾಡ್ತಾರೆ. ಒಂದೊಂದು ಒಂದೇ ಒಂದೊಂದು ಕಡೆ ಕಬಡ್ಡಿ ಹಳ್ಳಿಗಳು ಜನ ಬಹಳ ಬಹಳ ಜನ ಕಬಡ್ಡಿ ಮಾಡಿ ವಾಲಿಬಾಲ್ ವಾಲಿಬಾಲ್ ಅದ ಸರ್. ಮತ್ತೊಂದಂದ್ರೆ ಇಲ್ಲಿ ಸ್ಟೇಟ್ ಏನಾದರೂ ಪ್ರತಿ ವರ್ಷ ಮಾಡೋರು ಕೆಲವು ಲೇಟ್ ಇದ್ದಾರೆ, ಅದರಲ್ಲಿ ಕ್ರೀಡಾಪಟು ದೊಡ್ಡವರು ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ನೀವು ಯಾವುದೇ ಒಂದು ಮಾಡ್ಬೇಕಾದ್ರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಅಧಿಕಾರಿಗಳು ಇರೋದಕ್ಕೆ ಬೇಡದಿಲ್ಲ, ಆದ್ರೆ ಅದ್ರ ಕೆಳಗಡೆ ಈ ನಮ್ಮ ಲೋಕಲ್ ಜಿಲ್ಲೆಯವರೇನು ಕ್ರೀಡಾಪಟುಗಳಿದಾರಲ್ಲ ಆ ಕಮಿಟಿಯಲ್ಲಿ ಹಾಕೊಡ್ರಿ. ವಾಲಿಬಾಲ್ ಆಡದವ್ರನ್ನ ಒಬ್ಬರನ್ನ, ಕ್ರಿಕೆಟ್ ಆಡದವ್ರನ್ನ ಒಬ್ಬರನ್ನ, ಯಾವುದು ಕಬಡ್ಡಿ ಆಡೋರ್ನ ಒಬ್ಬರನ್ನ, ಪ್ಲೇಯರ್ಸ್ ಇದ್ದಾರೆ, ಕುಸ್ತಿ ಪಟುನ ಒಬ್ಬರನ್ನ ಹಾಕೊಡ್ರಿ. ಆ ಕಮಿಟಿಯಲ್ಲಿ ಅವರು ನಿಮ್ಗೆ ಏನು ಸಜೆಷನ್ ಕೊಡಕ್ಕೆ. ಇದಾದ್ಮೇಲೆ ಯಾಕಂದ್ರೆ ಫಾರ್ಮಲ್ ಒಂದು ಮೀಟಿಂಗ್ ಆಗ ವೇಟ್ ಮಾಡಕ್ಕೆ ಉಳಿದ ಸಂಘ ಸಂಸ್ಥೆ ಜೊತೆ ಮೀಟಿಂಗ್ ಮಾಡ್ತೇವೆ ಮಾಡಿ ಕಲಾವಿದರು ಸರ್. ನಾವು ಪತ್ರಕರ್ತರು ಮೀಟಿಂಗ್ ಮಾಡಿ, ಲೋಕಲ್ ಕಲಾವಿದರು ಇದ್ರೊಳಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇದ್ದಾರಲ್ಲ ಸರ್. ಕೆಲವಲ್ಲ ನೀವು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಕಮಿಟಿಗೆ ಹಾಕೋಬಾರ್ರಿ. ಕಮಿಟಿ ಜಿಲ್ಲೆಯವರು ಇರ್ಲಿ, ಲೋಕಲ್ ನಲ್ಲೇ ಇರ್ಲಿ. ನಮ್ಮ ರಾಯಚೂರದವರ ಸ್ಟೇಟ್ ಲೆವೆಲ್ ಹೋದವ್ರ ಸರ್. ರಾಯಚೂರಿನವ್ರು ಇಲ್ಲ, ಜಿಲ್ಲೆಯವರು ಯಾರಿದ್ದಾರೆ ಅವ್ರನ್ನೇ ಹಾಕೊಡ್ರಿ. ನೀವು ಅವ್ರನ್ನ ಇನ್ವೈಟ್ ಮಾಡೋದವ್ರನ್ನ ನ್ಯಾಷನಲ್ ನವರನ್ನ ಮಾಡ್ರಿ, ಇಂಟರ್ನ್ಯಾಷನಲ್ ದವ್ರನ್ನ ಮಾಡ್ರಿ. ಪತ್ರಕರ್ತರು ಒಂದು ಕಮಿಟಿ, ಅಡ್ವರ್ಟೈಸ್ಮೆಂಟ್ ಕಮಿಟಿ ಒಂದು, ಈ ರೀತಿ ಬೇರೆ ಬೇರೆ ನನ್ನೊಂದು ಸಜೆಷನ್ ಸರ್, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳನ್ನ ಮಾಡಿದಂಥ ನಮ್ಮ ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಮುಖಂಡರು ಕೆಲವರು ಇದ್ದಾರೆ. ಉದಾಹರಣೆಗೆ ಮಾಜಿ ಶಾಸಕ ಸಾಂಸ್ಕೃತಿಕ ಅವರು ಕುಸ್ತಿಗೆ ಇದು ನಮ್ಮ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಕೂಡ ಹೌದು. ಆಮೇಲೆ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬಹಳಷ್ಟು ಮಾಡಿದ್ರು. ಮತ್ತು ಕುಸ್ತಿ ಪಟು ಕೂಡ ಹೌದು. ಅವ್ರ ನೇತೃತ್ವದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವ್ರ ನೇತೃತ್ವದಲ್ಲಿ ಸಭೆ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಮಾಡಿ ಆಫೀಸರಲ್ಲಿ ಅವ್ರಿಗೆ ಸಲಹೆ ಮಾಡಿ ಸಲಹೆ ಕಮಿಟಿಯಲ್ಲಿ ಎಕ್ಸ್ ಪ್ಲೇಯರ್ಸ್ ನಮ್ಮಲ್ಲಿ ಯಾರಿದ್ದಾರೆ, ಪ್ಲೇಯರ್ಸ್ ಯಾರಿದ್ದಾರೆ ಕಮಿಟಿ ಮಾಡಿ ಬೇಸಿಕ್ ವರ್ಕರ್ಸ್ ಅಡ್ವೈಸರ್ ಭೇಟಿ ಮಾಡಿ
ಜಿಲ್ಲಾದಾಗ ಮಾಡ್ತಾರೆ ಸರ್ ಎಲ್ಲಾ ತಾಲೂಕಿನ ಕೆಲವು ಕ್ರೀಡಾಪಟುಗಳು ಸಾಂಸ್ಕೃತಿಕ ಕಲೆ ಎಲ್ಲಾ ತಾಲೂಕುಗಳ ಒಳ್ಳೊಳ್ಳೆ ಪ್ರತಿಭೆಗಳಿದಾವೆ ಅವನ್ನು ಕೂಡ ಗುರುಸ್ತಕ್ಕಂಥ ಕೆಲಸ ಆಗ್ಬೇಕು. ಬರೀ ರಾಯಚೂರಿಂದ ಆಗ್ಬಾರ್ದು. ಜಿಲ್ಲಾ ಉತ್ಸವ ನಾಟ್ ರಾಯಚೂರು ಸಿಟಿ ಉತ್ಸವ. ಈಗ ಕಬಡ್ಡಿ ಟೀಮ್ಗಳು ಎಷ್ಟು ಮಾಡ್ತಾರೆ ಈಗ ಎಲ್ಲ ತಾಲೂಕುಗಳಿಂದ ಸ್ಟೇಟ್ ಲೆವೆಲ್ ಬರ್ಬೋದು, ಓಪನ್ ಸರ್. ಆಯ್ತು. ಆಮೇಲೆ ಈಗ ಈ ಕಲಾವಿದರಿಗೆ ಲೋಕಲ್ ಕಾರ್ಯಕ್ರಮಗಳು ಕಲಾವಿದರಿಗೆ ಕೊಡ್ತಾರೆ. ನಾನು 135 ಇಲ್ಲಿವರೆಗೆ ನಾವು ಲಿಸ್ಟ್ ಮಾಡ್ಕೊಂಡು ನಮ್ಗೆ ಅರ್ಜಿ ಬಂದಿದೆ ಸರ್ ಕಲಾವಿದರು ಸರ್. 135 ಒಳಗೆ ಸರ್ ನಾವೇನ್ ಮಾಡ್ತೀವಿ ಸರ್, ಅದ್ರಾಗ ತಂಡನೂ ಅದಾವ ಸರ್, ಕೆಲವೊಂದು ಇಂಡಿವಿಜುವಲ್ ಅದಾವ, ಅವ್ರಿಗೆಲ್ಲರಿಗೂ ಅವಕಾಶ ಕೊಡ್ತೀವಿ. ಎಲ್ಲರಿಗೂ ಅವಕಾಶ ಕೊಡ್ತಿರಲ್ಲ. ಈಗ ಸ್ಟೇಟ್ ಲೆವೆಲ್ ಒಂದು 4 ತಂಡಗಳು ಬರ್ತಾವಲ್ಲ, ಆ ಕಾರ್ಯಕ್ರಮಗಳು ನಡೆಯುವಾಗ ಇವರು ಲಿಂಕ್ ಇರಬಾರ್ದು. ಇಲ್ಲ ಸರ್, ಟೈಮಿಂಗ್ ಬೇರೆ ಇರ್ಬೇಕು. ಏನಾಗ್ತದ, ಜನ ಒಂದ್ ಕಡೆ ಬಂದ್ಬಿಡ್ತಾರೆ. ಇಲ್ಲ ಸರ್, ಹಂಗೆ ಮಾಡೋದು ಸರ್. ಟೈಮಿಂಗ್ ಡಿಫ್ರೆನ್ಸ್ 4 ರಿಂದ 6 ಅಥವಾ 7 ಗಂಟೆ ಒಳಗೆ ಲೋಕಲ್ ಅದಾದ್ಮೇಲೆ ಸ್ಟೇಟ್ ಲೆವೆಲ್ ನಾವೇನು ಕರೆಸ್ತೀವಿ ಅವರಿಗೆ. ಆಮೇಲೆ ಸಗರಾಣಿ ಕೈ ಅನ್ನೋದು ಕೈ ಕಲ್ಲಲ್ಲ, ಅದ್ರ ಜೊತೆಗೆ ಉಸಿಗಿನ ಚೀಲಗಳು ಇರ್ತಾರೆ ಎಲ್ಲ. ಉಸಿಗಿನ ಚೀಲಗಳು ಅಂತೇಳಿ ಕೈ ಕಲ್ಲ ಜೊತೆಗೆ ಉಸಿಗಿನ ಚೀಲಗಳು ಇರ್ತಾರೆ. ಟ್ರೆಡಿಷನಲ್ ಕ್ರೀಡೆ ಸರ್. ಹೌದು. ಇಲ್ಲ ಅದನ್ನು ಇಲ್ಲೆಲ್ಲ ಇಲ್ಲಿ ನಮ್ಮ ಲೋಕಲ್ ಆಗಿರೋದು ಎರಡು ನಿಮ್ಮ ಸ್ಪೋರ್ಟ್ಸ್ ಆಫೀಸರ್ ಇನ್ಸ್ಟ್ರಕ್ಟ್ ಮಾಡಿ ಲೋಕಲ್ ಕ್ರೀಡೆಗಳು ಏನು ಮಹತ್ವ ಅದಾವ ಅವ್ರನ್ನ ಆಡ್ ಮಾಡಕ್ಕೆ ಅಂತ ಕಮಿಟಿ ಮಾಡ್ಕೊಳ್ಳಿ. ಕಮಿಟಿಯಲ್ಲಿ ಕ್ರೀಡಾಪಟುಗಳು ಇರಬೇಕು, ಎಕ್ಸ್ ಕ್ರೀಡಾಪಟುಗಳು ಪ್ರಚಾರ ಸಮಿತಿ, ಪ್ರಚಾರ ಎಲ್ಲ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗ ಕಂಪ್ಲೀಟ್ ಸರ್ಕ್ಯುಲೇಟ್ ಆಗಬೇಕು. ಟಿವಿ ಚಾನಲ್ಗಳಲ್ಲಿ ಕೂಡ ಇಲ್ಲಿ ಉತ್ಸವ ನಡೀತಾ ಇದೆ ಮುಂದಿನ ಅಂತೇಳಿ ಎಲ್ಲ ಕಡೆ ಪ್ರಚಾರ. ಇದನ್ನ ಮಾಡ್ತೀವಿ ಸರ್ ನಾವು. ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಕ್ಕೆ ಸಾಧ್ಯ. ಈಗ ಜಿಲ್ಲಾ ಉತ್ಸವ 3 ದಿವಸ ಬಹಳ ವಿಜೃಂಭಣೆ ಅಂತ ಅದ್ದೂರಿಯಾಗಿ ಮಾಡಬೇಕು. 6 days ಆಗ್ಬೋದು ಈಗ. ಅಲ್ಲ, ಈಗ ಕೊಟ್ಟಿರೋ ಪಟ್ಟಿ ಪ್ರಕಾರ 3 ದಿನ ಈಗ ಇಲ್ಲೇ 9 ಗಂಟೆಗಿಂತ ರಾತ್ರಿ 9:30 10 ಗಂಟೆವರೆಗೂ ಪಟ್ಟಿ ಕಾರ್ಯಕ್ರಮ ಕೊಟ್ಟಿರಿ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು, ಕ್ರೀಡೆಗಳು ಇವೆಲ್ಲ ಆಡ್ಬೇಕಾದ್ರೂ ಕೂಡ ಬೇರೆ 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 ಪ್ಲೇಸ್ಗಳನ್ನ, ರಂಗಮಂದಿರಗಳನ್ನ ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡಿ, ನಾನು ಅನುಭವದ ಹಿನ್ನೆಲೆ ಹೇಳಬೇಕಿರೋದನ್ನ ಡೈವರ್ಟ್ ಮಾಡಿ ಅದಕ್ಕೊಂದೊಂದು ಸಪರೇಟ್ ಟೀಮ್ ವರ್ಕ್ ಮಾಡಬೇಕು. ಈಗ ಇದನ್ನ ಪಟ್ಟಿಯಲ್ಲಿ ಅವ್ ಯಾವ ಲೋಕಲ್ ಸ್ಥಳೀಯವಾಗಿ ಆಗ್ತಕ್ಕಂಥ ಪಟ್ಟಿಗಳು ಯಾವೆಲ್ಲ ನಾವು ಸ್ಥಳೀಯ ಈ ದಿವಸ ಒಟ್ಟದ್ರ ಬಗ್ಗೆ ನಾನು ಹೇಳಕತ್ತೀನಿ. ನೀವೇನ್ ಪಟ್ಟಿ ಕೊಟ್ಟಿರಿ, ಈ ಪಟ್ಟಿಯಲ್ಲಿ ಬೇರೆ ಬೇರೆ ಸ್ಥಳೀಯ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಟೈಮಿಂಗ್ 9 ರಿಂದ ರಾತ್ರಿ 10 ತನಕ ಇವೇ ಕಾರ್ಯಕ್ರಮಗಳು ಅದಾವ ಸರ್. ಇದು ಪಟ್ಟಿ ಕೊಟ್ಟಿದ್ದು ಓನ್ಲಿ ಸ್ಟೇಟ್ ಲೆವೆಲ್ ಅವ್ರು ಕೊಟ್ಟಿದ್ದು ಸರ್. ಇದೆಲ್ಲ ನಮ್ಮದು 4 ಸ್ಟೇಟ್ ಅಡ್ಜಸ್ಟ್ ಮಾಡೋದು ಕಷ್ಟ ಅಂತ ನಾನು ಹೇಳ್ತಕ್ಕಂಥದ್ದು. ಬೇರೆ ಬೇರೆ ತಾವು ಹೇಳ್ದಂಗ ನಮ್ಮ ಸದಸ್ಯರ ಪ್ರಕಾರ ಬೇರೆ ಸ್ಟೇಟ್ ಟೀಮ್ ಬೇರೆ ಬೇರೆ ಮಾಡ್ಕೊಂಡು ಒಂದು 7-8 ಪ್ಲೇಸ್ಗಳು ಸೆಲೆಕ್ಟ್ ಮಾಡ್ಬೇಕು. ಮಾಡಿಕೊಂಡು ರಂಗಮಂದಿರದಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿನಿತ್ಯನೂ ಆಗ್ತಾವ ಕಾರ್ಯಕ್ರಮಗಳು. ಒಂದೇ ತಲೆ ಕಾನ್ಸಂಟ್ರೇಷನ್ ಮಾಡಿ ಬಿಟ್ಟಿದ್ರೆ ಸಮಯ ಕಮ್ಮಿ ಬರ್ತದೆ, ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತದೆ. ಇದನ್ನು ಕೂಡ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದೇ ನಿಮಿಷ, ಇದ್ರಾಗ ಸಂಘ ಸಂಸ್ಥೆಗಳು ಪಬ್ಲಿಕ್ ಮೆರಗು ಬರ್ಬೇಕಂದ್ರೆ ಜನ ಬರ್ಬೇಕು. ಜನ ಬರ್ಬೇಕಂದ್ರೆ ಜನರ ಹತ್ತಿರ ನಾವು ಹೋಗ್ಬೇಕು. ಜನರ ಹತ್ತಿರ ಹೋಗ್ಬೇಕಂದ್ರೆ ಸ್ಥಳೀಯ ಕೆಲವು ಮುಖಂಡರುಗಳನ್ನ, ಕಾರ್ಯಕರ್ತರನ್ನ, ಸಂಘ ಸಂಸ್ಥೆಗಳನ್ನ ಎಲ್ಲರನ್ನ ಕೆಲವು ಜನ ಈ ರೀತಿ ಒಂದು ಸಭೆಗಳು ಮಾಡ್ರಿ ಸರ್. ಎಲ್ಲರ ಸಭೆಗಳು ಮಾಡ್ರಿ, ಸಮಾಜದವ್ರ ಸಭೆಗಳು ಮಾಡ್ರಿ, ಯೂತ್ಸ್ನವ್ರ ಸಭೆಗಳು ಮಾಡ್ರಿ, ಸಂಘ ಸಂಸ್ಥೆಗಳು ಸಭೆ ಮಾಡಿ ಇನ್ವೈಟ್ ಮಾಡಿ ಈ ರೀತಿ ಮಾಡ್ಬೇಕಂತ ಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕಂಬ ಗಮನ ತರ್ತಕ್ಕಂಥ ಅವಶ್ಯಕತೆ ಕೂಡ ಬಹಳ ಇದೆ. ಇಲ್ಲ ಇವತ್ತೇನಾಗ್ತಿ, ಬೆಳಗ್ಗೆ ಕ್ರೀಡಾಕೂಟ ಉದ್ಘಾಟನೆ ಮಾಡಿದ್ರು, ಯಾರಿದ್ರು 20 ಮಂದಿ ಪ್ಲೇಯರು, ನಾವೊಂದು 15 ಮಂದಿ. ಅಲ್ಲ, ಸಾಂಕೇತಿಕವಾಗಿ ನಾವು ಮಾಡಿದ ಸರಿ ಇದಂತೂ ನಾವು ಟೀಕೆ ಮಾಡ್ತಾ ಇಲ್ಲ. ಬಟ್ ಇವತ್ತು ಅದ್ದೂರಿಯಾಗಿ ಆಗ್ಬೇಕಾಗಿತ್ತು. ಇವತ್ತು ಪ್ಲೇಯರ್ಗಳು ಬರ್ಬೇಕಾಗಿತ್ತು, ಸ್ಟೂಡೆಂಟ್ಸ್ಗಳು ಬರ್ಬೇಕಾಗಿತ್ತು, ಸಂಘ ಸಂಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಇದಾವೆ, ಬಳಸಿಗೆ. ಈಗಾಗಲೇ ಅಂತಮೂರು ಸಾಹೇಬ್ ಹೇಳಿದಂತೆ ಇದು ಕೇವಲ ಸರ್ಕಾರ ಕಾರ್ಯಕ್ರಮ ಆಗಬಾರ್ದು, ಜನಸಮುದಾಯದ ಕಾರ್ಯಕ್ರಮ ಆಗಬೇಕು. ಬಹಳ ದಿನದಿಂದ ಉತ್ಸವ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಜಿಲ್ಲೆಯ ಜನತೆ ಇದರಲ್ಲಿ ಇನ್ವಾಲ್ವ್ ಆಗುವ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಿರುವವರನ್ನ ಆಯಾ ಸಮಿತಿಗಳಲ್ಲಿ ಅವ್ರನ್ನ ಹಾಕಿ ಅವರ ಸಲಹೆಗಳನ್ನು ನೀಡಬೇಕು. ಕಾರ್ಯಕ್ರಮ ಅಡ್ವೈಸರ್ ಕಮಿಟಿ ಅಂತ ಮಾಡ್ರೆ ಅಥವಾ ಅಡ್ವೈಸರ್ ಅನ್ನ ಮಾಡ್ರೆ ಏನ್ ಮಾಡ್ತೀರಿ, ಹೆಂಗ್ ಮಾಡಿ
ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಸಾಹಿತಿಗಳು, ಕ್ರೀಡಾಪಟುಗಳು, ನಮ್ಮ ಸಾಂಸ್ಕೃತಿಕ ಜನಪದ ಕಲಾವಿದರು, ಸಂಘ ಸಂಸ್ಥೆಗಳು, ವಿವಿಧ ಸಂಘ ಸಂಸ್ಥೆಗಳಿದ್ದಾವೆ. ಬಾಡಿ ಬಿಲ್ಡರ್ಸ್ ನಮ್ದು ಅಕಾಡೆಮಿ ಅದ್ರಾಗ ಎಲ್ಲ ಅವರು ನಮ್ಮಲ್ಲಿ ಎಲ್ಲರೂ ಬಾಡಿ ಬಿಲ್ಡರ್ಸ್. ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಅಷ್ಟೇ. ಟೆನ್ಷನ್ ಬರೋದ ಮಾಡಬಾರ್ದು, ಎಂಜಾಯ್ಮೆಂಟ್ ಇರ್ಬೇಕಾದ್ರೆ. ಖೋಖೋ, ಲಗೋರಿ ಇನ್ಸ್ಟಿಟ್ಯೂಷನ್ಸ್ ಚೀಫ್ಸ್ ಎಲ್ಲ ಮಾತನಾಡಲಿ. ಸಮುದಾಯಗಳ ಮುಖಂಡರ ಮಾತಾಡ್ರಿ, ಅವರು ಸಭೆ ಮಾಡಿ ಅವರು ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಅವ್ರನ್ನೂ ಹಾಕಿ ಅವರ ಸಲಹೆಗಳಿಗೆ ಮಾಡೋದು ಬೆಟ್ಟದ. ಆಮೇಲೆ ಈಗ ಬಹಳಷ್ಟು ಹಳೆಯದಾದಂಥ ನಮ್ಮ ಕರ್ನಾಟಕ ಸಂಘ ಅಲ್ಲಿ ಒಂದೆರಡು ಕಾರ್ಯಕ್ರಮ, ಅಲ್ಲಿ ಕವಿಗೋಷ್ಠಿ ಇಡ್ತಿರೋ ಅಥವಾ ಮಹಿಳಾ ಇದು ಅದೇ ಇರ್ತಾರೋ ಏನು ಇರ್ತಾರೋ ನೋಡಿ ಆ ಭಾಗಕ್ಕೆ ಅನುಕೂಲ ಆಗಬೇಕು. ಅದನ್ನು ಸುಂದರೀಕರಣ ಮಾಡಿ ಅಲ್ಲಿ ಏನಾದರೂ ಫಸ್ಟ್ ಡೇನ ಮಾಡಿದ್ರೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲಿ ಮಾಡೋದು. ಮಿಕ್ಕಿದ ಕಾರ್ಯಕ್ರಮದಲ್ಲಿ ಜರುಡಿ ಕಾರ್ಯಕ್ರಮ ಅಂತ ಹೇಳಿದ್ರು, ಇನ್ನೊಂದು ಹೇಳಿದ್ರು. ಅವೆಲ್ಲವೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿ, ನಮ್ಮ ಆ ಯೂನಿವರ್ಸಿಟಿ ರಾಯಚೂರು ಮಹಾಕವಿ ವಾಲ್ಮೀಕಿ ಯೂನಿವರ್ಸಿಟಿಯಲ್ಲಿ ಕೂಡ ಒಂದು ಕಾರ್ಯಕ್ರಮಗಳನ್ನ ಸಾಹಿತ್ಯಿಕ ಚಟುವಟಿಕೆಗಳಾಗಿ ಅಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ಆಲೋಚನೆ ಮಾಡಿ ಒಟ್ಟಾರೆಯಾಗಿ ಕೇವಲ ಇದು ಸರ್ಕಾರ ಅಧಿಕಾರಿಗಳ ಕಾರ್ಯಕ್ರಮ ಆಗಬಾರ್ದು. ಸಂಪೂರ್ಣವಾಗಿ ಜನರು, ಜಿಲ್ಲೆಯ ಜನರು, ಎಲ್ಲ ಕ್ಷೇತ್ರದ ಜನರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಸಮಿತಿಗಳ ರಚನೆ ಮಾಡಿಕೊಳ್ಬೇಕು. ಸ್ವಲ್ಪ ನೋಡ್ರಿ, ಯಾವ್ದು ಕಾರ್ಯಕ್ರಮ ಸುಮ್ಮನೆ ಆಗಂಗಿಲ್ಲ. ಈಗ ನಾವೆಲ್ಲ ಅಡ್ವೈಸ್ ಕೊಟ್ಟದ್ದು ಎಲ್ಲ ಮಾಡಿ ಪ್ರೊಫೆಸರ್ ದುಡ್ಡು ಬೇಕು, ಆ ನೀರ್ ಬಾಟ್ಲಿ ಹುಡುಗರಿಗೆ ಸಪ್ಲೈ ಮಾಡಿ ನೀರ್ ಬೇಕು. ಸುಮ್ಮನೆ ನಾವೆಲ್ಲ ಮಾತಾಡೋದು, ನಿಮ್ದು ಅಮೌಂಟ್ ಎಷ್ಟಿದೆ ಅದನ್ನ ಹೇಳಿ. 4 ಕೋಟಿ ಅದೇ ಈಗ ಸದ್ಯಕ್ಕೆ ಏನಾಗಿದೆ ಸರ್, ಆಲ್ಮೋಸ್ಟ್ 2 ಕೋಟಿ ಗೌರ್ಮೆಂಟ್ ಇಂದ ಬಂದಿದೆ ಸರ್. ಅದು ಬಿಟ್ಟು ನಾವು ಲಾಸ್ಟ್ ಒಂದು 2 ವಾರ ಬೇರೆ ಬೇರೆ ಅಸೋಸಿಯೇಷನ್ಸ್, ಫಾರ್ಮಾ ಕಂಪನೀಸ್, ಮತ್ತೆ ಈ ಚೇಂಬರ್ ಆಫ್ ಕಾಮರ್ಸ್, ಹೋಟೆಲ್ ಅಸೋಸಿಯೇಷನ್ಗೆಲ್ಲ ಮಾತಾಡ್ಕೊಂಡು, ಮತ್ತೆ KPCL, ಹಟ್ಟಿ ಗೋಲ್ಡ್ ಮೈನು, ಕಿಯಾನಿಕ್ಸ್ ಅವರೆಲ್ಲ ಸೇರಿ ಒಂದು 1.5 crore ನಮ್ಗೆ ಬರುತ್ತೆ. ಮಾನ್ಯ ಸಚಿವರಲ್ಲಿ ಮನವಿ, ಈ ಅದೇ ಈಗ FD ಹೋಗಿದೆ, ಅಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಟೋಟಲ್ 2 ಕೋಟಿ ಆಗಿದೆ. ಆಲ್ಮೋಸ್ಟ್ ಒಂದು 4 ರಿಂದ 5 ಕೋಟಿ ಆಗಿದೆ. ಅದೇ ಕೊಡಿಸ್ಬೇಕಂತ ನಾವು ಸ್ಪೆಷಲ್ ಗ್ರಾಂಟ್ ಕೊಟ್ಟರು. ಜನ ಖಾಲಿ ಇದ್ದಾರೆ, ಎಲ್ಲ ಕಡೆ ಒಂದು ಕೆಲಸಗಳೆಲ್ಲ ಮುಗಿದಿದ್ದಾವೆ. ನೀವು ಈಗ 1000 ಲಕ್ಷಾಂತರ ಜನ ಬರ್ತಾರೆ ಸರ್. ಫುಡ್ ಅಕಾಮಡೇಷನ್ ಮಾಡಬೇಕಂದ್ರೆ ನೀವು ಎಸ್ಟಿಮೇಟ್ ಕರೆಕ್ಟ್ ಎಲ್ಲ ಮಾಡಿಕೊಡ್ತಾರೆ. 25 ಲಕ್ಷ ಕೂಡ ಕೊಟ್ಟಿದ್ದಾರೆ ಸರ್. ಹಟ್ಟಿ ಗೋಲ್ಡ್ ಮೈನು, ಹಟ್ಟಿ ಗೋಲ್ಡ್ ಮೈನು 50 ಲಕ್ಷ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ ಸರ್. ಅವರು ಡೈಲಿ ಅದರಲ್ಲಿ ಹೋಗಿ ಯಾರು ಇದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ 4.5 crore ಇದೆ ಸರ್. ಉದ್ಯೋಗ ಬೆಳೆ ದುಡ್ಡು ಕೊಡಿಸ್ತೀನಿ ನಾನು. ಆಮೇಲೆ ಕೃಷಿ ಬೆಳೆದವರು ಸರಸ್ ಬೆಳೆದು ಚೆಕ್ ಮಾಡ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು 6 ಗಂಟೆಯಿಂದ 11 ನಿಮಿಷ ಮಾಡ್ತಾರಲ್ಲ. ಆ ಸಂದರ್ಭದಲ್ಲಿ ಜನಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಆಗಲ್ಲ. ಊಟದ ವ್ಯವಸ್ಥೆ ಏನಾದ್ರು ಒಂದು ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾರೆ, ಮಾಡೋರು ಭಾಳ ಇರ್ತಾರೆ.
ಹೋಗಿ ಅಪ್ರೋಚ್ ಆಗ್ಬೇಕು. ನಾವೆಲ್ಲ ಹಂಗೆ ಮಾಡ್ತಿದ್ವಿ. ಮಾಡ್ತಾ ಇದ್ದೀವಿ ಸರ್. ಒಂದು ಅದಕ್ಕೆ ಈ ಸದಸ್ಯ ಮೇಳ ನಾವು ಕಷ್ಟ ಇದೆ. ಅವ್ರು ಏನ್ ಮಾಡ್ತಾರೆ, ತುಂಬಾ ಕಡಿಮೆ ರೇಟ್ಗೆ ಬೇರೆ ಬೇರೆ ಒಂದು 200 ಸ್ಟಾಲ್ ಹಾಕಿ ಅಲ್ಲೇ ಪಕ್ಕ ಏನ್ ಮೇನ್ ಇವೆಂಟ್ ನಡೆಯುತ್ತೆ ಪಕ್ಕದಲ್ಲೇ ಒಂದು 200 ಫುಡ್ ಸ್ಟಾಲ್ ಇರುತ್ತೆ ಸರ್. ಕಡಿಮೆ ರೇಟಿಗೆ ಅವರು ಏನ್ ಮಾಡ್ತಿರೋ ಮಾಡ್ರಿ, ಊಟದ ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ಪಕ್ಕನೇ ಇರುತ್ತೆ. ಅದೇ ನಮ್ಮ ಆರ್ಟಿಸ್ಟ್ಗಳಿಗೆಲ್ಲ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಇನ್ನು 2 ಕೋಟಿ ಬೇಕು. ನೀವು 5 ಕೋಟಿ ಕೇಳಿದ್ರೆ 5 ಕೋಟಿ 3 ಕೋಟಿ ಮೂವ್ ಮಾಡ್ರಿ ಸರ್. 15 ವರ್ಷ ಆಯ್ತು. 15 ವರ್ಷ ಅದೇ 4 ಕೋಟಿ ಕೇಳ್ರಿ, 1 2 ಕೋಟಿ ಬರ್ತೈತಿ. ನಾವು 250 ಲಕ್ಷ ಮಾಡಿಸಿ 1 ಕೋಟಿ ಮಾಡ್ರಿ. 250 ಲಕ್ಷ ಮಾಡಿದ್ರು ನಗರಸಭೆಯಿಂದ. ನೀವು ಕಾರ್ಪೊರೇಷನ್ ದೊಡ್ಡ ಕಾರ್ಯಕ್ರಮಕ್ಕೆ 50 ಲಕ್ಷ ಅಲ್ಲ, ಊಟದ್ದು ಎಲ್ಲ ಊಟದ ಸರ್ ಮುಗಿಸ್ಬಿಡ್ರಿ. ಒಂದು ಲಿಮಿಟೇಷನ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರಲ್ ನೀಡ್ ಏನಿರುತ್ತೆ ಸರ್, ಆ ರೋಡ್ ಹೊಸದಾಗಿ ಹಾಕೋದು, ಪೇಂಟಿಂಗ್ ಅವೆಲ್ಲ ಮಾಡ್ಕೊಡ್ತೀವಿ ಸರ್. ಬಟ್ ಅವರೆಲ್ಲ ಈ ತರ ಊಟ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದುಡ್ಡು ಕೊಡೋದಕ್ಕೆ ಯುಟಿ ಅಲ್ಲ ಮಾಡಲ್ಲ ಸರ್. ನಮ್ಮ ಸರ್ಕಾರದಿಂದ ಆದೇಶ ಮಾಡಿಸಿದ ಆದೇಶಗಳಿದೆ, ಅದನ್ನ ತಗೊಂಡು ನೀವು ಮಾಡಿಸಿ. ನಾವು ಮಾಡಿಸಿದ್ದೀವಿ ಸೆನ್ನೂರು. ಆಮೇಲೆ ಡೆವಲಪ್ಮೆಂಟ್ ರಾಯಚೂರು ಅರ್ಬನ್ ಡೆವಲಪ್ಮೆಂಟ್ ಅಂತಾರೆ. ಅರ್ಬನ್ ಡೆವಲಪ್ಮೆಂಟ್ ಅಂತ ಎಲ್ಲ ಅಧಿಕಾರಿಗಳು ಎಲ್ಲ ಸ್ವಲ್ಪ ಅಟೆನ್ಷನ್ ಕೊಡಿ. ಈ ಕಡೆ ನೀವು ಯಾರು ಈ 29, 30, 31ಕ್ಕೆ ರಾಯಚೂರು ಉತ್ಸವ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಇದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಪ್ರಮುಖ ಅಧಿಕಾರಿಗಳು ಸೇರಿ ಒಂದು ಪಟ್ಟಿಯನ್ನ ಮಾಡಿದ್ದಾರೆ. ಬೇರೆ ಬೇರೆ ಕಮಿಟಿಗಳು ಮಾಡಿದ್ದಾರೆ. ಬೇರೆ ಬೇರೆ ಇಲಾಖಾ ಮುಖ್ಯಸ್ಥರಿಗೆ, ಬೇರೆ ಬೇರೆ ಇಲಾಖಾ ಅಧಿಕಾರಿಗಳಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೂಡ ನಿಗದಿ ಮಾಡಿದ್ದಾರೆ. ಒಂದು ಸೂಚನೆ ಏನಂದ್ರೆ, ಯಾರು ಕೂಡ ಇದನ್ನ ಬಹಳ ಹಗುರವಾಗಿ ತಿಳ್ಕೊಳ್ಬಾರ್ದು ಮತ್ತು ಇದಕ್ಕೆ ಸಂಪೂರ್ಣವಾಗಿ ನೀವು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಬಹಳ ಶ್ರಮ ಪಡಬೇಕು ಮತ್ತು ನೀವು ಯಶಸ್ವಿ ಆಗ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು 100%. ಯಾಕಂದ್ರೆ 15 ವರ್ಷಗಳ ನಂತರ ನಾವು ರಾಯಚೂರು ಉತ್ಸವನ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು ಮತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿಭಾಯಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಓಕೆ, ಫೈನ್. ಈ ಒಂದು ಉತ್ಸವ ರಥ ಮಾಡಿದ್ರು. ಉತ್ಸವ ರಥ ಅದನ್ನ ಇನಾಗ್ರೇಟ್ ಮಾಡಿ ಎಲ್ಲಾ ತಾಲೂಕಿಗೆ ಕಳಿಸ್ಕೊಟ್ರೆ ಸ್ವಲ್ಪ ಪಬ್ಲಿಸಿಟಿ ಆಗುತ್ತೆ. ಮಾಡ್ಬೋದು ನೋಡಿ, ಒಳ್ಳೆ ಮಾಡ್ಬೋದು. ಸಮಯ ಕಾಲ ಕೂಡ ಬಂದಿದೆ. 29, 30, 31 ಈ ತಿಂಗಳು ರಾಯಚೂರು ಉತ್ಸವ 15 ವರ್ಷಗಳ ನಂತರ ಮತ್ತೆ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು, ಗೋಸಾಗಿದ್ದಿಯವರು ಮತ್ತು ಎಲ್ಲ ಶಾಸಕರು, ಎಲ್ಲ ಪಕ್ಷಗಳ ಮತ್ತು ಇವತ್ತು ರಾಯಚೂರು ಉತ್ಸವವನ್ನ ಈ ಜಿಲ್ಲಾ ಉತ್ಸವನ್ನಾಗಿ, ರಾಯಚೂರು ನಗರೋತ್ಸವ ಅಲ್ಲಿದ್ದು ರಾಯಚೂರು ಜಿಲ್ಲಾ ಉತ್ಸವವನ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಡೀಟೇಲ್ಸ್ ಅನ್ನ ಜಿಲ್ಲಾಧಿಕಾರಿಗಳು ಬ್ರೀಫ್ ಮಾಡ್ತಾರೆ. ಆಮೇಲೆ ಯಾವ್ಯಾವ ಸಮಿತಿಗಳು ಮಾಡಿದ್ದಾರೆ,
ಕಾರ್ಯಕ್ರಮದ ರೂಪುರೇಷೆಗಳೇನೇನಿವೆ ಮತ್ತು ಯಾವ ಕಲಾವಿದರು ಇದರಲ್ಲಿ ಬರ್ತಾ ಇದ್ದಾರೆ, ಯಾವ ಸ್ಥಳೀಯ ಕಲಾವಿದರಿಗೆ ಎಲ್ಲ ಅವಕಾಶವನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ, ಎಲ್ಲಿ ವೆನ್ಯೂ ಇರುತ್ತೆ ಮತ್ತೆ ಏನೇನು ಚಟುವಟಿಕೆಗಳಾಗುತ್ತೆ. ಇದರಲ್ಲಿ ನಮ್ಮ ರೈತ ಸಮ್ಮೇಳನ ಆಗಿರ್ಬೋದು, ಕೃಷಿ ಮೇಳ ಆಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಉದ್ಯೋಗ ಮೇಳ ಆಗಿರ್ಬೋದು ಅಥವಾ ನಮ್ಮ ಗ್ಯಾರಂಟಿ ಮೇಳ ಆಗಿರ್ಬೋದು, ಇವೆಲ್ಲವನ್ನ ಒಳಗೊಂಡಂತೆ 3 ದಿವಸಿನ ಒಂದು ಸಂಭ್ರಮ, ರಾಯಚೂರು ಜಿಲ್ಲೆಯ ಸಂಭ್ರಮ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ರಾಯಚೂರು ಉತ್ಸವ ಒಂದು ಬ್ಯಾನರ್. ಹಾಗಾಗಿ ಇದಕ್ಕೆ ಮಾಧ್ಯಮ ಮಿತ್ರರ ಸಂಪೂರ್ಣ ಸಹಕಾರ ಇರಬೇಕು. ಈ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಲಿ, ಏನಂದ್ರೆ ಇದಕ್ಕೆ ಯಾರು ಎಲ್ಲಾದ್ರೂ ನಂದು ಸಲಹೆ ಇದೆ ನಮ್ಮ ಮಾಧ್ಯಮ ಮಿತ್ರರಿಗೆ, ನಿಮ್ಗೆ ಎಲ್ಲಾದ್ರೂ ಏನಾದ್ರೂ ನ್ಯೂನತೆಗಳಂದ್ರೆ ಅದು ಪ್ರೆಸ್ ಬರಿಬೇಡ್ರಿ, ನಿಮ್ ಪೇಪರ್ ಅಲ್ಲಿ ಬರಿಬೇಡಿ, ಅದು ಡಿಸಿ ಅಥವಾ ನಮಗೆ ತಿಳಿಸಿ ಅಥವಾ ಜನಪ್ರತಿನಿಧಿ ತಿಳಿಸಿ ಸರಿಪಡಿಸ್ತೀವಿ. ನೀವು ಒಳ್ಳೇದು ಏನೇನು ನೋಡ್ತೀರಿ ಅದನ್ನ ನೀವು ಪ್ರೆಸ್ ಅಲ್ಲಿ ಬರೆದ್ರೆ ಜನರಿಗೆ ಅಟ್ರಾಕ್ಷನ್ ಆಗುತ್ತೆ. ಇದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಇದೆ. ಈ ಒಂದು ಪ್ರಚಾರ ಕೂಡ ಬಹಳ ಮುಖ್ಯ ಇದೆ. ನಿಮ್ಮ ಮುಖಾಂತರ ಪ್ರಚಾರ ಬಹಳ ಸುಲಭ ಆಗುತ್ತೆ. ನೀವು ಇದನ್ನ ನಿಮ್ಮ ಪೇಪರ್ ಬರೆದ್ರೆ, ನಿಮ್ಮ ಟಿವಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಅದನ್ನ ತೋರಿಸಿದ್ರೆ ನೀವು ಅದಕ್ಕೆ ಸಾಕಷ್ಟು ನಾವು ಇನ್ನು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನಕ್ಕೂ ಕೂಡ ನಾವು ಇದನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋಣ. ಯಾಕಂದ್ರೆ ನೀವು ರೇಡಿಯೋ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ಕೊಡೋಣ ಮತ್ತು ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಗೆ ಒಂದು ಸ್ಕೋಪ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒನ್ ಡೇ ಒನ್ ಅಡ್ವರ್ಟೈಸ್ಮೆಂಟ್ ವಿಲ್ ಗಿವ್ ಟು ಆಲ್ ದ ಪೇಪರ್ಸ್. ರಾಯಚೂರು ಎಲ್ಲ ಆಲ್ ಪೇಪರ್ಸ್, ಆಲ್ ನ್ಯಾಷನಲ್ ಲೋಕಲ್ ಎಲ್ಲ ಪೇಪರ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ನಾವೊಂದು ಇದನ್ನು ಮಾಡೋಣ. ಸರ್, ಇದು ನಮ್ದು ರಾಯಚೂರು ಜಿಲ್ಲಾ ಉತ್ಸವ ಆರಂಭದ ಒಂದು ಎಡದೊರೆ ನಾಡು ಅಂತ ಇದೆ ಸರ್. ನಮ್ದು ಎಡದೊರೆ ನಾಡು ರಾಯಚೂರು ಉತ್ಸವ ಮಾಡೋದು ಯಾಕಂದ್ರೆ ಬೇಕಲ್ಲ ನಮ್ಗೆ ನಾಡು ನದಿ ಬರ್ತಾವ ಸರ್. ನಾಡು ರಾಯಚೂರು ಜಿಲ್ಲಾ ಉತ್ಸವ, ರಾಯಚೂರು ಕಂಪಲ್ಸರಿ ಬರ್ಬೇಕು. ನಾಡು ರಾಯಚೂರು ಜಿಲ್ಲಾ ಉತ್ಸವ ಮಾಡ್ಬೋದು. ಬಿಕಾಸ್ ಇದು ನಾಟ್ ನುಡಿ ಆಡು ಭಾಷೆ ಇರೋದ್ರಿಂದ ಕೆಲವು ಸಾಹಿತ್ಯಗಳು ಇನ್ವಾಲ್ವ್ ಓಕೆ, ದಟ್ ಇಸ್ ವೆಲ್ ಟೇಕನ್. ಯುವರ್ ಸಜೆಷನ್ ಇಸ್ ವೆಲ್ ಟೇಕನ್. ಇನ್ನೊಂದು ಸಜೆಷನ್ ಅಂದ್ರೆ ನಮ್ಮಲ್ಲಿ ಗ್ರಾಮೀಣ ಕ್ರೀಡೆಗಳು ಬಹಳ ಸರ್. ಈಗ ನಾನೇ ಈ ಟೈಪ್ ಇರ್ಬೇಕು, ಯಾಕಂದ್ರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿನೂ ಸಿಗ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಟು ನೋ ದ ಹಿಸ್ಟ್ರಿ ಅಥವಾ ರಾಯಚೂರಿನ ಇತಿಹಾಸ. ಈ ರೀತಿ ಏನಾದ್ರೆ ಜನರಲ್ಲಿ ನಮ್ಮ ರಾಯಚೂರಿನ ಇತಿಹಾಸ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿ ಅದನ್ನು ಮಾಡಿ. ಅಲೋಕೇಶನ್ ಕಾಂಪಿಟೇಷನ್, ಎಸ್ಎ ಕಾಂಪಿಟೇಷನ್ ಶುರು ಮಾಡಿ. ಮತ್ತೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ಗೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದನ್ನ ನಾವು ಗೆಸ್ಟಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ವಿವಿಧ ಎಲ್ಲ ನಾಯಕರಿಗೆ ಇದನ್ನ ಉದ್ಘಾಟನೆ ಕರಿಬೇಕು ಅಂತ ನಂದು ಇನ್ನು ಪ್ಲಾನ್ ಮಾಡ್ತಾ ಇದೀವಿ. ಅವರು ಒಟ್ಟಿಗೆ ಬಂದ್ಮೇಲೆ ಇವರು ಪ್ರೆಸ್ಸಿಗೆ ರಿಲೀಸ್ ಮಾಡ್ತಾರೆ. ಈ ಡೇಟ್ಸ್ ಫೈನಲ್ ಸರ್. ಡೇಟ್ 29 31 ಸರ್, ಡೇಟ್ಸ್ ಫೈನಲ್ ಇದೆ. ಮಾಡೋಣ, ಮಾಧ್ಯಮಗೋಷ್ಠಿ ಅಂತ ಮಾಡಿ ಬರೋದು. ಅಲ್ಲ, ಈಗ ನಿಮ್ದು ಕಮಿಟಿನೂ ಮಾಡ್ತಾರೆ, ನಿಮ್ದು ಅದರಲ್ಲಿ ಸಲಹೆಗಳು ಕೊಡಿ, ಸಲಹೆಗಳು ಕೊಡ್ರಿ. ಟೈಮ್ ಇದೆ, there is lot of time. ನೀವು ಸಲಹೆ ಕೊಡಿ, ಯಾಕಂದ್ರೆ 25 ದಿವಸ ಟೈಮ್ ಇದೆ ನಮ್ಗೆ. ಅದೇ ಅವ ಅಲ್ಲೇ ಹೇಳ್ರಿ ಕಮಿಟಿಯಲ್ಲಿ ಮೀಡಿಯಾ ಸೆಂಟರ್ಸ್, ಪಬ್ಲಿಸಿಟಿ ಏನೇನು ಮಾಡಬೇಕು ಇದೆಲ್ಲ ಸಲಹೆಗಳು ಅವರು ಸ್ವೀಕಾರ ಮಾಡ್ತಾರೆ. ಅದನ್ನ ಅದ್ರ ಮೇಲೆ ಆಕ್ಟ್ ಕೂಡ ಮಾಡ್ತಾರೆ. ಮತ್ತೇನಾದ್ರು ಹೇಳ್ಬೇಕಾ? ಅಧಿಕಾರಿಗಳ ಸಭೆಯನ್ನು ಕರೆದು ಇವತ್ತು ರಾಯಚೂರು ಜಿಲ್ಲೆಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕೆಂಬ ತೀರ್ಮಾನ ಮಾಡಿದ್ದೀವಿ. ಬಹಳ ಸಂತೋಷ, ಅಭಿನಂದನೆ. ಅದರ ಜೊತೆಗೆ ಮಧ್ಯದಲ್ಲಿ ಇನ್ನೊಂದು ಸಲ ಇವೆಲ್ಲ ಪ್ರಿಪರೇಷನ್ ಏನೇ ಆಗುವಂತ ಒಂದು ಸಭೆಯನ್ನು ಮಾಡೋದು ಕೂಡ ಒಳ್ಳೆಯದು. ನನ್ನ ಸಲಹೆ ಮತ್ತೆ ಒಂದ್ಸಲ ಪ್ರೆಸೆಂಟೇಷನ್ ಇಂಪ್ಲಿಮೆಂಟ್ ಸರಿಪಡಿಸೋಣ ಅನುಕೂಲ ಆಗ್ತದೆ ಅಷ್ಟೇ. ನಾವು 3 ತಿಂಗಳು ಅಥವಾ ಸಮಯ ಕರೆದಿದ್ದು. ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಪಾಲಿಕೆಯ ಸಮಿತಿ ಕಾರ್ಯದರ್ಶಿ ಕೃಷ್ಣ ಶಾವಂತಗೇರಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು.